channel. Please subscribe my channel. ಎಲ್ಲರಿಗೂ ನಮಸ್ಕಾರಗಳು ಮಕ್ಕಳೇ. ಈ ವಿಡಿಯೋದಲ್ಲಿ ನಾವು 10ನೇ ತರಗತಿಯ ವಿಜ್ಞಾನ ವಿಷಯದ ಭಾಗ 1ರಲ್ಲಿನ 5ನೇ ಅಧ್ಯಾಯವಾದ ಜೀವಕ್ರಿಯೆಗಳು ಎಂಬ ಅಧ್ಯಾಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ. ಅಭ್ಯಾಸದ ಪ್ರಶ್ನೆಗಳು ಮಕ್ಕಳೇ. ಪ್ರಶ್ನೆ 1. ಮನುಷ್ಯರಲ್ಲಿ ಮೂತ್ರಪಿಂಡಗಳ ಪ್ರಮುಖ ಕಾರ್ಯ. ಆಪ್ಷನ್ ಎ ಪೋಷಣೆ, ಬಿ ಆಪ್ಷನ್ ಬಿ ಉಸಿರಾಟ, ಆಪ್ಷನ್ ಸಿ ವಿಸರ್ಜನೆ, ಆಪ್ಷನ್ ಡಿ ಸಾಗಾಣಿಕೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ವಿಸರ್ಜನೆ. ಅಭ್ಯಾಸದ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ ಮಕ್ಕಳೇ. ಪ್ರಶ್ನೆ 1. ಮನುಷ್ಯರಲ್ಲಿ ಮೂತ್ರಪಿಂಡಗಳ ಪ್ರಮುಖ ಕಾರ್ಯ. ಆಪ್ಷನ್ ಎ ಪೋಷಣೆ, ಆಪ್ಷನ್ ಬಿ ಉಸಿರಾಟ, ಆಪ್ಷನ್ ಸಿ ವಿಸರ್ಜನೆ, ಆಪ್ಷನ್ ಡಿ ಸಾಗಾಣಿಕೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ವಿಸರ್ಜನೆ. ಪ್ರಶ್ನೆ 2. ಸಸ್ಯಗಳಲ್ಲಿ ಕ್ಸೈಲಮ್ನ ಹೊಣೆಗಾರಿಕೆ. ಆಪ್ಷನ್ ಎ ನೀರಿನ ಸಾಗಾಣಿಕೆ, ಆಪ್ಷನ್ ಬಿ ಆಹಾರದ ಸಾಗಾಣಿಕೆ, ಆಪ್ಷನ್ ಸಿ ಅಮೈನೋ ಆಮ್ಲಗಳ ಸಾಗಾಣಿಕೆ, ಆಪ್ಷನ್ ಡಿ ಆಕ್ಸಿಜನ್ ಸಾಗಾಣಿಕೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ನೀರಿನ ಸಾಗಾಣಿಕೆ. ನಂತರ ಪ್ರಶ್ನೆ 3. ಸ್ವಪೋಷಕ ಪೋಷಣಾ ವಿಧಾನದ ಅವಶ್ಯಕತೆಗಳೆಂದರೆ. ಆಪ್ಷನ್ ಎ ಕಾರ್ಬನ್ ಡೈಆಕ್ಸೈಡ್, ಆಪ್ಷನ್ ಬಿ ಕ್ಲೋರೋಫಿಲ್, ಆಪ್ಷನ್ ಸಿ ಸೌರ ಬೆಳಕು, ಆಪ್ಷನ್ ಡಿ ಈ ಮೇಲಿನ ಎಲ್ಲವೂ. ಇದಕ್ಕೆ ಸರಿಯಾದ ಉತ್ತರ ಈ ಮೇಲಿನ ಎಲ್ಲವೂ ಅಂದರೆ ಕಾರ್ಬನ್ ಡೈಆಕ್ಸೈಡ್, ಕ್ಲೋರೋಫಿಲ್, ಸೌರ ಬೆಳಕು ಆಗುತ್ತೆ. ಹಾಗಾಗಿ ಆಪ್ಷನ್ ಡಿ ಸರಿಯಾದ ಉತ್ತರ. ಪ್ರಶ್ನೆ 4. ಪೈರುವೇಟ್ನ ವಿಭಜನೆಯಿಂದ ಕಾರ್ಬನ್ ಡೈಆಕ್ಸೈಡ್, ನೀರು ಮತ್ತು ಶಕ್ತಿಯು ಬಿಡುಗಡೆಯಾಗುವ ಸ್ಥಳ. ಆಪ್ಷನ್ ಎ ಕೋಶದ್ರವ್ಯ, ಆಪ್ಷನ್ ಬಿ ಮೈಟೋಕಾಂಡ್ರಿಯಾ, ಆಪ್ಷನ್ ಸಿ ಕ್ಲೋರೋಪ್ಲಾಸ್ಟ್, ಆಪ್ಷನ್ ಡಿ ನ್ಯೂಕ್ಲಿಯಸ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಮೈಟೋಕಾಂಡ್ರಿಯಾ. ಪ್ರಶ್ನೆ 5. ನಮ್ಮ ದೇಹದಲ್ಲಿ ಕೊಬ್ಬು ಹೇಗೆ ಜೀರ್ಣಿಸಲ್ಪಡುತ್ತದೆ? ಈ ಪ್ರಕ್ರಿಯೆ ನಡೆಯುವ ಸ್ಥಳ ಯಾವುದು? ಉತ್ತರ ಸಣ್ಣ ಕರುಳಿನ ಕೊಬ್ಬು ಜೀರ್ಣಿಸುವ ಕಿಣ್ವಗಳಲ್ಲಿ ದೊಡ್ಡ ದೊಡ್ಡ ದುಂಡು ಕಣಗಳ ರೂಪದಲ್ಲಿ ವಾಸ್ತವವಾಗಿ ಕಂಡುಬರುತ್ತದೆ. ದೊಡ್ಡ ದುಂಡು ಕಣಗಳು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಿಲ್ಲ. ಜಠರದಿಂದ ಬರುವ ಆಹಾರವು ಆತ್ಮೀಯವಾಗಿದ್ದು ಮೇದೋಜೀರಕ ಕಿಣ್ವಗಳ ಪ್ರತಿವರ್ತನೆಗಾಗಿ ಅದನ್ನು ಕ್ಷಾರೀಯಗೊಳಿಸುವ ಅಗತ್ಯವಿದೆ. ಯಕೃತ್ತಿನಿಂದ ಸ್ರವಿಕೆಯಾಗುವ ಪಿತ್ತರಸವು ಕೊಬ್ಬಿನ ಮೇಲೆ ಪ್ರತಿವರ್ತಿಸುತ್ತದೆ. ಸಣ್ಣ ಕರುಳಿನಲ್ಲಿ ಕಂಡುಬರುವ ಕೊಬ್ಬುಗಳು ದೊಡ್ಡ ದೊಡ್ಡ ಗುಳಿಗೆಗಳ ರೂಪದಲ್ಲಿದ್ದು ಪಿತ್ತಕೋಶದ ಲವಣಗಳು ಕೊಬ್ಬನ್ನು ಚಿಕ್ಕ ಚಿಕ್ಕ ಗುಳಿಗೆಗಳಾಗಿ ವಿಭಜಿಸುವುದರ ಮೂಲಕ ಕೊಬ್ಬನ್ನು ಜೀರ್ಣಕ್ರಿಯೆಗೆ ಒಳಪಡಿಸುತ್ತದೆ. ಕೊಬ್ಬಿನ ಜೀರ್ಣಕ್ರಿಯೆಯು ಸಣ್ಣ ಕರುಳಿನಲ್ಲಿ ನಡೆಯುತ್ತದೆ. ಪ್ರಶ್ನೆ 6. ಆಹಾರದ ಜೀರ್ಣಕ್ರಿಯೆಯಲ್ಲಿ ಲಾಲಾರಸದ ಪಾತ್ರವೇನು? ಉತ್ತರ ಲಾಲಾರಸವು ನಾಲಿಗೆ ಮತ್ತು ಹಲ್ಲಿನ ಸಹಾಯದಿಂದ ಆಹಾರವನ್ನು ಮೆದುಗೊಳಿಸಿ ಸಣ್ಣ ಸಣ್ಣ ಕಣಗಳಾಗಿ ಮಾಡಲು ಸಹಾಯ ಮಾಡುತ್ತದೆ. ಲಾಲಾರಸದಲ್ಲಿರುವ ಅಮೈಲೇಸ್ ಎಂಬ ಕಿಣ್ವವು ಪಿಷ್ಟವನ್ನು ಸಕ್ಕರೆಯಾಗಿ ಸಂಕೀರ್ಣ ಅಣುವಾಗಿ ವಿಭಜಿಸಲು ಪ್ರಾರಂಭಿಸುತ್ತದೆ. ಹೀಗೆ ಜೀರ್ಣಕ್ರಿಯೆಯು ಬಾಯಿಯಿಂದ ಶುರುವಾಗಿ ಆಹಾರವನ್ನು ಜಗಿದು ಮೆತ್ತಗೆ ಮಾಡಿ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ. ಪ್ರಶ್ನೆ 7. ಸ್ವಪೋಷಕ ಪೋಷಣೆಗೆ ಅಗತ್ಯವಾದ ಪರಿಸ್ಥಿತಿಗಳು ಯಾವುವು ಮತ್ತು ಅದರ ಉಪ ಉತ್ಪನ್ನಗಳು ಯಾವುವು? ಉತ್ತರ ಸ್ವಪೋಷಕ ಪೋಷಣೆಗೆ ಅಂದರೆ ದ್ಯುತಿಸಂಶ್ಲೇಷಣೆಗೆ ಮುಖ್ಯವಾಗಿ ಸೂರ್ಯನ ಬೆಳಕು, ಪತ್ರಹರಿತ್ತು ಅಥವಾ ಕ್ಲೋರೋಫಿಲ್, ನೀರು ಮತ್ತು ಕಾರ್ಬನ್ ಡೈಆಕ್ಸೈಡ್ ಅಗತ್ಯವಿದೆ. 6CO2 plus 6H2O gives rise to C6H12O6 plus 6O2. ಇದರ ಮುಖ್ಯ ಉಪ ಉತ್ಪನ್ನವೆಂದರೆ ಆಮ್ಲಜನಕ. ಪ್ರಶ್ನೆ 8. ವಾಯುವಿಕ ಮತ್ತು ಅವಾಯುವಿಕ ಉಸಿರಾಟಗಳ ನಡುವಿನ ವ್ಯತ್ಯಾಸಗಳೇನು? ಅವಾಯುವಿಕ ಉಸಿರಾಟ ನಡೆಸುವ ಕೆಲವು ಜೀವಿಗಳನ್ನು ಹೆಸರಿಸಿ. ಉತ್ತರ ವಾಯುವಿಕ ಉಸಿರಾಟವು ಆಕ್ಸಿಜನ್ನ ಉಪಸ್ಥಿತಿಯಲ್ಲಿ ನಡೆಯುತ್ತದೆ. ಅವಾಯುವಿಕ ಉಸಿರಾಟವು ಆಕ್ಸಿಜನ್ನ ಅನುಪಸ್ಥಿತಿಯಲ್ಲಿ ನಡೆಯುತ್ತದೆ. ನಂತರ ವಾಯುವಿಕ ಉಸಿರಾಟದಲ್ಲಿ ಗ್ಲೂಕೋಸ್ ಸಂಪೂರ್ಣ ಉತ್ಕರ್ಷಣೆ ಹೊಂದುತ್ತದೆ. ಅವಾಯುವಿಕ ಉಸಿರಾಟದಲ್ಲಿ ಗ್ಲೂಕೋಸ್ ಸಂಪೂರ್ಣವಾಗಿ ಉತ್ಕರ್ಷಣೆ ಹೊಂದುವುದಿಲ್ಲ. ವಾಯುವಿಕ ಉಸಿರಾಟದ ಕೊನೆಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಬಿಡುಗಡೆಯಾಗುತ್ತದೆ. ಅವಾಯುವಿಕ ಉಸಿರಾಟದ ಕೊನೆಯಲ್ಲಿ ಈಥೇಲ್, ಆಲ್ಕೋಹಾಲ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆಯಾಗುತ್ತದೆ. ವಾಯುವಿಕ ಉಸಿರಾಟದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಶಕ್ತಿಯನ್ನು ಉತ್ಪಾದಿಸುತ್ತದೆ. ಅವಾಯುವಿಕ ಉಸಿರಾಟದಲ್ಲಿ ಶಕ್ತಿಯನ್ನು ಕಡಿಮೆ ಪ್ರಮಾಣದಲ್ಲಿ ಉತ್ಪಾದಿಸುತ್ತದೆ. ಈ ಉಸಿರಾಟವು ಸೈಟೋಪ್ಲಾಸಂ ಮತ್ತು ಮೈಟೋಕಾಂಡ್ರಿಯಾದಲ್ಲಿ ನಡೆಯುತ್ತದೆ.
ಅವಾಯವಿಕ ಉಸಿರಾಟವು ಸೈಟೋಪ್ಲಾಸಂನಲ್ಲಿ ಮಾತ್ರ ನಡೆಯುತ್ತದೆ. ಅವಾಯವಿಕ ಉಸಿರಾಟವನ್ನು ನಡೆಸುವ ಕೆಲವು ಜೀವಿಗಳು ಈಸ್ಟ್, ಬ್ಯಾಕ್ಟೀರಿಯಾ, ಕೆಲವು ಸೂಕ್ಷ್ಮ ಜೀವಿಗಳು ಮತ್ತು ನೀರಿನಲ್ಲಿ ವಾಸಿಸುವ ಸಸ್ಯಗಳ ಬೇರುಗಳು. ಪ್ರಶ್ನೆ 9. ಅನಿಲಗಳ ವಿನಿಮಯವನ್ನು ಗರಿಷ್ಠಗೊಳಿಸಲು ಗಾಳಿಗೂಡುಗಳು ಹೇಗೆ ವಿನ್ಯಾಸಗೊಳಿಸಲ್ಪಟ್ಟಿವೆ? ಉತ್ತರ: ಗಾಳಿಗೂಡುಗಳು ಬಹಳ ತೆಳುವಾದ ಗೋಡೆಗಳನ್ನು ಹೊಂದಿದ್ದು ಒಂದು ಜೀವಕೋಶದಷ್ಟು ದಪ್ಪವಿರುವ ಪದರದಿಂದ ಮಾಡಲ್ಪಟ್ಟಿವೆ. ಇದು ಆಕ್ಸಿಜನ್ ಹಾಗೂ ಕಾರ್ಬನ್ ಡೈಆಕ್ಸೈಡ್ ಸುಲಭವಾಗಿ ವಿನಿಮಯವಾಗಲು ಸಹಾಯ ಮಾಡುತ್ತವೆ. ಇವುಗಳ ಸುತ್ತಲೂ ರಕ್ತನಾಳಗಳ ದಟ್ಟವಾದ ಜಾಲವಿದ್ದು ಇದು ಅನಿಲಗಳ ಸಾಂದ್ರತೆಯನ್ನು ನಿರ್ವಹಿಸುತ್ತೆ. ಲಕ್ಷಾಂತರ ಗಾಳಿಗೂಡುಗಳು ಒಟ್ಟಾಗಿ ದೊಡ್ಡ ಮೇಲ್ಮೈ ವಿಸ್ತೀರ್ಣವನ್ನು ಒದಗಿಸುವುದರಿಂದ ಅನಿಲ ವಿನಿಮಯ ಗರಿಷ್ಠವಾಗುತ್ತದೆ. ಪ್ರಶ್ನೆ 10. ನಮ್ಮ ದೇಹದಲ್ಲಿ ಹಿಮೋಗ್ಲೋಬಿನ್ ಕೊರತೆಯಿಂದ ಉಂಟಾಗಬಹುದಾದ ಸಮಸ್ಯೆಗಳೇನು? ಉತ್ತರ: ನಮ್ಮ ದೇಹದಲ್ಲಿ ಹಿಮೋಗ್ಲೋಬಿನ್ ಎಂಬ ವರ್ಣದ್ರವ್ಯವು ಆಮ್ಲಜನಕವನ್ನು ಹೀರಿಕೊಳ್ಳುತ್ತದೆ. ರಕ್ತದಲ್ಲಿ ಹಿಮೋಗ್ಲೋಬಿನ್ ಅಂಶವು ಕಡಿಮೆಯಾದರೆ ಜೀವಕೋಶಗಳಿಗೆ ಆಮ್ಲಜನಕದ ಸಾಗಾಣಿಕೆ ಕಡಿಮೆಯಾಗುತ್ತದೆ. ಶಕ್ತಿಯ ಉತ್ಪಾದನೆ ಕಡಿಮೆಯಾಗಿ ಸುಸ್ತು, ಬಳಲಿಕೆ, ಉಸಿರಾಟದ ತೊಂದರೆ, ತಲೆಸುತ್ತು ಮುಂತಾದ ಸಮಸ್ಯೆಗಳು ಕಂಡುಬರುತ್ತವೆ. ಹಿಮೋಗ್ಲೋಬಿನ್ ಕೊರತೆಯಿಂದ ಮುಖ್ಯವಾಗಿ ರಕ್ತಹೀನತೆ ಅಥವಾ ಅನಿಮಿಯಾ ಉಂಟಾಗುತ್ತದೆ. ಪ್ರಶ್ನೆ 11. ಮನುಷ್ಯರಲ್ಲಿ ಇಮ್ಮಡಿ ಪರಿಚಲನೆಯನ್ನು ವಿವರಿಸಿ. ಇದು ಏಕೆ ಅಗತ್ಯವಾಗಿದೆ? ಉತ್ತರ: ಮನುಷ್ಯರಲ್ಲಿ ರಕ್ತವು ಒಂದು ಪೂರ್ಣ ಚಕ್ರದಲ್ಲಿ ಹೃದಯದ ಮೂಲಕ 2 ಬಾರಿ ಹಾದು ಹೋಗುವುದನ್ನು ಇಮ್ಮಡಿ ಪರಿಚಲನೆ ಎನ್ನುವರು. ಇಮ್ಮಡಿ ಪರಿಚಲನೆಯು ಪಲ್ಮನರಿ ಮತ್ತು ಸಿಸ್ಟಮಿಕ್ ಎಂಬ 2 ರೀತಿಯ ಸಾಗಾಣಿಕಾ ವ್ಯೂಹವನ್ನು ಹೊಂದಿದೆ. ಪಲ್ಮನರಿ ಸಾಗಾಣಿಕೆಯಲ್ಲಿ ರಕ್ತವು ಹೃದಯ ಮತ್ತು ಶ್ವಾಸಕೋಶಗಳ ನಡುವೆ ನಡೆಯುತ್ತದೆ. ಸಿಸ್ಟಮೆಟಿಕ್ ಸಾಗಾಣಿಕೆಯಲ್ಲಿ ರಕ್ತವು ಹೃದಯ ಮತ್ತು ದೇಹದ ಇತರ ಭಾಗಗಳ ನಡುವೆ ನಡೆಯುತ್ತದೆ. ಮಾನವನ ಹೃದಯವು 4 ಕೋಣೆಗಳಿಂದ ಆಗಿದೆ. ಅವು ಬಲ ಮತ್ತು ಎಡ ಹೃತ್ಕರ್ಣ ಹಾಗೂ ಬಲ ಮತ್ತು ಎಡ ಹೃತ್ಕುಕ್ಷಿಗಳು. ಹೃದಯವು ಉಚ್ಚ ಮತ್ತು ನೀಚ ಅಪಧಮನಿ ಮತ್ತು ಅಭಿಧಮನಿಗಳನ್ನು ಹೊಂದಿದೆ. ಇವು ದೇಹದ ಎಲ್ಲ ಭಾಗಗಳಿಂದ ಅಶುದ್ಧ ರಕ್ತವನ್ನು ಹೃದಯಕ್ಕೆ ತಂದು ಅಲ್ಲಿಂದ ಶುದ್ಧ ರಕ್ತವನ್ನು ದೇಹದ ಎಲ್ಲ ಭಾಗಗಳಿಗೆ ಸರಬರಾಜು ಮಾಡುತ್ತದೆ. ಮನುಷ್ಯನ ಹೃದಯದಲ್ಲಿ 4 ಕೋಣೆಗಳಿರುವುದರಿಂದ ಶುದ್ಧ ಮತ್ತು ಅಶುದ್ಧ ರಕ್ತಗಳು ಮಿಶ್ರವಾಗುವುದಿಲ್ಲ. ಈ ರೀತಿ ಇಮ್ಮಡಿ ಪರಿಚಲನೆಯಿಂದ ಮನುಷ್ಯನ ಪರಿಚಲನಾ ವ್ಯೂಹ ಹೆಚ್ಚು ಸಮರ್ಥವಾಗಿದೆ ಎಂದು ತಿಳಿಯುತ್ತದೆ. ಇದು ದೇಹದ ಶಾಖವನ್ನು ನಿಯಂತ್ರಿಸಲು ಅಗತ್ಯವಾಗಿದೆ. ಪ್ರಶ್ನೆ 12. ಝೈಲಮ್ ಮತ್ತು ಫ್ಲೋಯಂಗಳಲ್ಲಿನ ವಸ್ತುಗಳ ಸಾಗಾಣಿಕೆಯ ನಡುವಿನ ವ್ಯತ್ಯಾಸಗಳು ಯಾವುವು? ಉತ್ತರ: ಝೈಲಮ್ನಲ್ಲಿ ವಸ್ತುಗಳ ಸಾಗಾಣಿಕೆ. ನೀವು ಈ ರೀತಿಯಲ್ಲಿ ವ್ಯತ್ಯಾಸಗಳನ್ನು ಬರೆಯಿರಿ ಮಕ್ಕಳೇ. ಝೈಲಮ್ ಅಂಗಾಂಶವು ನೀರು ಮತ್ತು ಲವಣಗಳನ್ನು ಸಾಗಿಸುವ ಅಂಗಾಂಶವಾಗಿದೆ. ಫ್ಲೋಯಂ ಅಂಗಾಂಶವು ಸಸ್ಯಗಳಲ್ಲಿ ಆಹಾರ ಸಾಗಿಸುವ ಅಂಗಾಂಶವಾಗಿದೆ. ಝೈಲಮ್ ಅಂಗಾಂಶ ಬೇರಿನಿಂದ ಹೀರಲ್ಪಟ್ಟ ನೀರು ಮತ್ತು ಲವಣಗಳನ್ನು ಸಸ್ಯದ ಭಾಗಗಳಿಗೆ ಮೇಲ್ಮುಖವಾಗಿ ಸಾಗಿಸುತ್ತದೆ. ಫ್ಲೋಯಂ ಅಂಗಾಂಶವು ಎಲೆಗಳಲ್ಲಿ ತಯಾರಾದ ಆಹಾರವನ್ನು ಸಸ್ಯದ ಎಲ್ಲಾ ಭಾಗಗಳಿಗೆ ಮೇಲ್ಮುಖವಾಗಿ ಮತ್ತು ಕೆಳಮುಖವಾಗಿ ಸಾಗಿಸುತ್ತದೆ. ನಂತರ ಸಾಗಾಣಿಕೆಯು ಸರಳ ಭೌತಿಕ ಪ್ರಕ್ರಿಯೆಯಾದ ಬಾಷ್ಪೀಕರಣ ಸೆಳೆತದ ಸಹಾಯದಿಂದ ಜರುಗುತ್ತದೆ. ಆದರೆ ಫ್ಲೋಯಂನಲ್ಲಿ ಇಲ್ಲಿ ಆಹಾರ ಸಾಗಿಸಲು ಶಕ್ತಿಯು ATP ರೂಪದಲ್ಲಿ ಸಾಗಿಸುತ್ತದೆ. ATP ಅಂದರೆ ಮಕ್ಕಳೇ ಅಡಿನೋಸಿನ್ ಟ್ರೈಫಾಸ್ಫೇಟ್. ನಂತರ ಝೈಲಮ್ ಅಂಗಾಂಶವು ದಪ್ಪವಾದ ಗೋಡೆಗಳನ್ನು ಹೊಂದಿರುತ್ತವೆ. ಆದರೆ ಫ್ಲೋಯಂ ಅಂಗಾಂಶವು ತೆಳುವಾದ ಗೋಡೆಗಳನ್ನು ಹೊಂದಿರುತ್ತವೆ. ಪ್ರಶ್ನೆ 13. ರಚನೆ ಮತ್ತು ಆಧಾರದ ಮೇಲೆ ಶ್ವಾಸಕೋಶಗಳಲ್ಲಿರುವ ಗಾಳಿಗೂಡುಗಳನ್ನು ಮತ್ತು ಮೂತ್ರಪಿಂಡಗಳಲ್ಲಿರುವ ನೆಫ್ರಾನ್ಗಳನ್ನು ಹೋಲಿಕೆ ಮಾಡಿ. ನೋಡಿ ಮಕ್ಕಳೇ, ನೀವು ಸಹ ಈ ರೀತಿಯಲ್ಲಿ ವ್ಯತ್ಯಾಸಗಳನ್ನು ಬರೆಯಿರಿ. ಶ್ವಾಸಕೋಶಗಳಲ್ಲಿರುವ ಗಾಳಿಗೂಡುಗಳು ಹಾಗೂ ಮೂತ್ರಪಿಂಡಗಳಲ್ಲಿರುವ ನೆಫ್ರಾನ್ಗಳು. ಶ್ವಾಸಕೋಶಗಳಲ್ಲಿರುವ ಗಾಳಿಗೂಡುಗಳು ಶ್ವಾಸಕೋಶದ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕಗಳಾಗಿವೆ. ಮೂತ್ರಪಿಂಡಗಳಲ್ಲಿರುವ ನೆಫ್ರಾನ್ಗಳು ಮೂತ್ರಪಿಂಡದ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕಗಳಾಗಿವೆ. ಗಾಳಿಗೂಡುಗಳು ಬಲೂನಿನಂತಹ ರಚನೆಗಳಾಗಿದ್ದು ಶ್ವಾಸಕೋಶಗಳಲ್ಲಿ ಕಂಡುಬರುತ್ತವೆ. ನೆಫ್ರಾನ್ಗಳು ನಳಿಕಾ ರಚನೆ ಹೊಂದಿದ್ದು ಮೂತ್ರಪಿಂಡದಲ್ಲಿ ಕಂಡುಬರುತ್ತವೆ. ಗಾಳಿಗೂಡುಗಳು ತೆಳುವಾದ ಭಿತ್ತಿ ಹೊಂದಿದ್ದು ಅಧಿಕ ಲೋಮನಾಳಗಳಿಂದ ಆವರಿಸಿದ ಜಾಲವನ್ನು ಹೊಂದಿವೆ. ಆದರೆ ನೆಫ್ರಾನ್ಗಳು ಇವುಗಳು ಗ್ಲೆಮೆರುಲಾಸ್ ಎಂಬ ಸುರುಳಿ ರಕ್ತನಾಳಗಳ ಜಾಲವನ್ನು ಹೊಂದಿದ್ದು ಹೆಚ್ಚಿನ ಒತ್ತಡದಲ್ಲಿ ರಕ್ತವನ್ನು ಶೋಧಿಸಲು ಸಹಾಯ ಮಾಡುತ್ತವೆ. ಗಾಳಿಗೂಡುಗಳ ಸಂಪರ್ಕದಲ್ಲಿರುವ ಲೋಮನಾಳಗಳಿಂದ ಅನಿಲಗಳ ವಿನಿಮಯ ನಡೆಯುತ್ತದೆ. ನೆಫ್ರಾನ್ಗಳಲ್ಲಿ ಗ್ಲೊಮೆರುಲಾಸ್ ಎಂಬ ಲೋಮನಾಳಗಳ ಮೂಲಕ ರಕ್ತವನ್ನು ಹೆಚ್ಚಿಸಿ ಒತ್ತಡದಲ್ಲಿ ಶೋಧಿಸಿ ತ್ಯಾಜ್ಯಗಳು ಮೂತ್ರವಾಗಿ ಹೊರಬರಲು ಸಿದ್ಧವಾಗುತ್ತವೆ. ಹಾಗಾದರೆ ಮಕ್ಕಳೇ,
ಈ ಅಧ್ಯಾಯದಲ್ಲಿ ಬರ್ತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಧನ್ಯವಾದಗಳು. ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.